ಪ್ರತಿವೀಕ್ಷಕರೇ, SIR ನಡೀತಾ ಇದೆ. ನಿಮ್ಗೆ BLO ಪರಿಚಯ ಇಲ್ಲ. ನೀವು ಫಾರ್ಮ್ ತಗೋಬೇಕು, ಫಾರ್ಮ್ ಕೊಡಬೇಕು, ಅಥವಾ ಏನಾದ್ರು ಡೌಟ್ಸ್ ಇದೆ, BLO ಕೇಳಬೇಕು. ಹೇಗೆ ಕೇಳೋದು? ಯಾವ ತರ ಅವರು ನಮ್ಗೆ ಸಿಗ್ತಾರೆ? ನಮ್ಮ ಸಮಯಕ್ಕೆ ಅವ್ರನ್ನ ಭೇಟಿ ಮಾಡೋದು ಹೇಗೆ? ಅವ್ರ ಕಾಂಟ್ಯಾಕ್ಟ್ ನಂಬರ್ ತೆಗೆದುಕೊಂಡು ಫೋನ್ ಮಾಡಿ ಅವ್ರ ಜೊತೆ ಮಾತುಕತೆ ನಡೆಸೋದು ಹೇಗೆ? ಇದೆಲ್ಲ ಡೌಟ್ಗಳು ಬಹುತೇಕ ಮಂದಿಗೆ ಇರ್ತದೆ. ಆದಿಸಿಂದಾಗಿ ನಿಮ್ಗೆ ಯಾವುದೇ ಸಮಸ್ಯೆ ಆದಂತ ಸಂದರ್ಭದಲ್ಲಿ BLOಗಳನ್ನ ಭೇಟಿ ಮಾಡಲು, ಅವರನ್ನ ಸಂಪರ್ಕಿಸಲು ಅವರ ಡೀಟೇಲ್ಸ್ ಅನ್ನ ವಿತ್ ಕಾಂಟ್ಯಾಕ್ಟ್ ನಂಬರು, ಅವರ ಡೀಟೇಲ್ಸ್ ಅನ್ನ ಅಪ್ಲಿಕೇಶನ್ ಅಲ್ಲಿ ಒದಗಿಸಿದ್ದಾರೆ. ಅಂದ್ರೆ ಒಂದು ಆಪ್ ಅಲ್ಲಿ ಒದಗಿಸಿದ್ದಾರೆ. ಆ ಆಪ್ ನ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಆ BLOಗಳನ್ನ ಭೇಟಿ ಮಾಡಬಹುದು ಅಥವಾ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡ್ಕೊಳ್ಬಹುದು. ಪ್ರತಿವೀಕ್ಷಕರೇ, ಈ ಬಿಜಿ ಶೆಡ್ಯೂಲ್ ನಲ್ಲಿ ಬಹುತೇಕರು BLOನ ಭೇಟಿ ಆಗಕ್ಕೆ ಸಾಧ್ಯ ಆಗ್ತಿರಲ್ಲ. ಅಂತ ಸಂದರ್ಭದಲ್ಲಿ ಈ ಅಪ್ಲಿಕೇಶನ್ ನಿಂದ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ದೊರಕುತ್ತೆ. ಹಾಗಾದ್ರೆ BLOನ ಹೇಗೆ ಭೇಟಿ ಮಾಡೋದು, ಅವ್ರ ಕಾಂಟ್ಯಾಕ್ಟ್ ನಂಬರ್ ತೆಗೆದುಕೊಳ್ಳೋದು ಹೇಗೆ, ಮತ್ತೆ ಯಾವ ಅಪ್ಲಿಕೇಶನ್ಸ್ ಅಲ್ಲಿ ಅದು ನಮಗೆ ದೊರಕ್ತಾ ಇದೆ ಅಂತಕ್ಕಂತ ಕಂಪ್ಲೀಟ್ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ನಾನು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನೇ ನಿಮ್ಗಾಗಿ ತರ್ತಿದ್ದೇನೆ. ನೀವಿನ್ನೂ ಕೂಡ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣದಲ್ಲಿ ನಿಮಗ್ ಬಂದು ತಲುಪ್ತವೆ. ನೀವು ಕೂಡ ಅಪ್ಡೇಟ್ ಆಗ್ಬೋದು. ಹಾಗಾದ್ರೆ ಬನ್ನಿ, ತಡ ಯಾಕೆ, ಮಾಹಿತಿಯಲ್ಲಿ ಮುಂದುವರಿಯೋಣ. ಪ್ರೀತಿವೀಕ್ಷಕರೇ, ನಿಮ್ಮ ಮೊಬೈಲ್ಗೆ ಹೋಗಿ ಪ್ಲೇ ಸ್ಟೋರ್ಗೆ ಹೋಗಿ ಪ್ಲೇ ಸ್ಟೋರ್ನಲ್ಲಿ ಸರ್ಚ್ ಮಾಡಿ ECI ನೆಟ್ ಅಂತ ಸರ್ಚ್ ಮಾಡಿ. ಈ ತರ ಒಂದು ಆಪ್ ಕಾಣಿಸುತ್ತೆ ನೋಡಿ. ನಮ್ಮ ಏನು ಚುನಾವಣಾ ಆಯೋಗದ ಒಂದು ಮಾಹಿತಿ ಇರತಕ್ಕಂತ ಒಂದು ಲೋಗೋ ಕಾಣಿಸುತ್ತೆ. ECI ನೆಟ್ ಅಂತ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಇನ್ಸ್ಟಾಲರ್ ಅಂತ ಬರ್ತಾ ಇದೆ. ನೀವು ಇದನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ, ಬೇರೆ ಯಾವುದು ಡೌನ್ಲೋಡ್ ಮಾಡ್ಕೋಬೇಡಿ. ಯಾಕೆಂದ್ರೆ ಈಗ ಫೇಕು ಆಪ್ಗಳೇ ಬರ್ತಾ ಇದಾವೆ. ಆ ದಿಸೆಯಿಂದಾಗಿ ಇದನ್ನ ನೋಡ್ಕೊಳ್ಳಿ. ಇಲ್ಲಿ ಡೀಟೇಲ್ಸ್ ಎಲ್ಲ ಇರುತ್ತೆ ನೋಡಿ. ಇದು 4.2 ಸ್ಟಾರ್ ಅಲ್ಲಿ ಇದೆ, ರೇಟೆಡ್ ಇದೆ. ಮತ್ತಿಲ್ಲಿ ಗವರ್ನಮೆಂಟ್ ಅಂತಿದೆ ನೋಡಿ, ಗವರ್ನಮೆಂಟ್ ಅಂತಿರ್ಬೇಕು. ಮತ್ತೆ 10 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ನಿಮ್ಗೆ ಅಫಿಷಿಯಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಪ್ ಫಾರ್ ವೋಟರ್ ರಿಜಿಸ್ಟ್ರೇಷನ್ ಅಂಡ್ ಎಲೆಕ್ಷನ್ಸ್ ಅಂತಿದೆ ನೋಡಿ. ಈ ಡೀಟೇಲ್ಸ್ ಎಲ್ಲ ಓದ್ಕೊಳ್ಳಿ. ಮತ್ತೆ ಈ ಒಂದು ಲೋಗೋ ಇರುತ್ತೆ, ಮತ್ತೆ ಕರೆಕ್ಟ್ ಆಗಿ ಈ ಒಂದು ರೀತಿನಲ್ಲೇ ಇರುತ್ತೆ. ನೋಡ್ಕೊಂಡು ಗವರ್ನಮೆಂಟ್ ಅಂತ ಇರ್ಬೇಕಿಲ್ಲಿ, ಆಗ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಾದ್ಮೇಲೆ ಓಪನ್ ಅಂತ ಕೇಳುತ್ತೆ, ಓಪನ್ ನ ಮಾಡ್ಕೊಳ್ಳಿ. ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ನೀವೆಲ್ಲಿ ಆಪ್ ಇನ್ಸ್ಟಾಲ್ ಆಗಿದೆ ಅಲ್ಲಿ ಹೋಗ್ಬೇಕಾದ್ರೆ ಓಪನ್ ಮಾಡ್ಕೋಬಹುದು. ಈ ತರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಮೊದಲನೇದಾಗಿ ವೋಟರ್ ಸರ್ವಿಸ್ ಅಂತಿದೆ, ಎರಡನೇದಾಗಿ ಕಂಡಕ್ಟ್ ಆಫ್ ಎಲೆಕ್ಷನ್ಸ್ ಅಂತಿದೆ. ಈಗ ನಮಗೆ ವೋಟರ್ ಸರ್ವಿಸ್ ಅಷ್ಟೇ ಬೇಕು, ಎಲೆಕ್ಷನ್ ಬಗ್ಗೆ ಏನು ಬೇಡ. ವೋಟರ್ ಸರ್ವಿಸ್ ನಲ್ಲಿ ಹಲವಾರು ಆಪ್ಷನ್ಸ್ ಇದೆ. ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಮೊದಲನೇದು. ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ನೋಡಿ. ಲಾಸ್ಟ್ SIR ನ ಮಾಹಿತಿಯನ್ನು ಹುಡುಕ್ಬೇಕು ಅಂದ್ರೆ ಇದರಲ್ಲೂ ಹುಡುಕ್ಬೋದು. ನಾನು ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೀನಿ. ಮೊಬೈಲ್ ಅಲ್ಲಿ 2002 ವೋಟರ್ ಮಾಹಿತಿಯನ್ನ ಹೇಗೆ ಹುಡ್ಕೊಳ್ಳೋದು, ಮೊಬೈಲ್ ಅಲ್ಲೇ ಹೇಗೆ ಹುಡ್ಕೋದು ಅಂತಕ್ಕಂಥದ್ದನ್ನ ಇನ್ನೊಂದು ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ. ಈಗ BLO ಕಾಂಟ್ಯಾಕ್ಟ್ ಮಾಡೋದು ಮಾತ್ರ ನೋಡೋಣ. ಇನ್ನು ಉಳಿದಂತೆ ಹಲವಾರು ಇದೆ. ಸಬ್ಮಿಟ್ ಕಂಪ್ಲೇಂಟ್ ಇದೆ, ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ಸ್ ಇದೆ, ಡೌನ್ಲೋಡ್ ವೋಟರ್ ಕಾರ್ಡ್ ಇದೆ, ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್. ಇದರಲ್ಲಿ ನೀವು 2025 ನ ಡೀಟೇಲ್ಸ್ ಅನ್ನ ಹುಡುಕ್ಬಹುದು. ಯಾವ್ದ್ರಲ್ಲಿ? ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಇದರಲ್ಲಿ. ಇನ್ ಕೆಳಗಡೆ ಬಂದ್ರೆ ಬುಕ್ ಎ ಕಾಲ್ ವಿತ್ BLO ಅಂತಿದೆಯಲ್ಲ, ಇದು ಬೇಕು. ಇನ್ನು ಉಳಿದಂತೆ ಕಾಂಟ್ಯಾಕ್ಟ್ ವಿತ್ ಎಲೆಕ್ಷನ್ ಆಫೀಸಿಯಲ್, ಸಬ್ಮಿಟ್ ಟ್ರ್ಯಾಕ್ ಅಪೀಲ್, ದಿವ್ಯಾಂಜನ್ ಬೇರೆ ಬೇರೆ ಇದೆ. ನಮ್ಗೀಗ ಬುಕ್ ಎ ಕಾಲ್ ವಿತ್ BLO ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಪ್ಲೀಸ್ ಎಂಟರ್ ಯುವರ್ ವೋಟರ್ ID ಆರ್ ಎಪಿಕ್ ರೆಫರೆನ್ಸ್ ನಂಬರ್ ಏನೇನೋ ಕೇಳುತ್ತೆ. ಈ ತರದಲ್ಲಿ ಕೇಳುತ್ತೆ. ನಿಮ್ಗೆ ಎಪಿಕ್ ನಂಬರ್ ಗೊತ್ತಿದ್ರೆ ನೀವು ಅದರ ಮೂಲಕ ಎಂಟರ್ ಆಗ್ಬೋದು. ನಿಮ್ಮ ವೋಟರ್ ID ನಂಬರ್ ಗೊತ್ತಿರಬೇಕು ನಿಮ್ಗೆ, ಆ ಮೂಲಕ ನೀವು ಇಲ್ಲಿ ಎಂಟ್ರಿ ಆಗ್ಬೋದು. ಗೊತ್ತಿದ್ರೆ ಅದನ್ನ ಹಾಕಿ ಸಬ್ಮಿಟ್ ಕೊಡಿ, ಮುಂದೆ ಡೀಟೇಲ್ಸ್ ಗೊತ್ತಾಗುತ್ತೆ. ಗೊತ್ತಿಲ್ಲದೆ ಇದ್ರೆ ರೆಫರೆನ್ಸ್ ನಂಬರ್ ಏನಾದ್ರು ಇದ್ರೆ ಕೊಡಿ, ಅಥವಾ ಐ ಡೋಂಟ್ ಹ್ಯಾವ್ ಬೋತ್ ಅಂತ ನೀವೇನಾದ್ರು ಕೊಟ್ರೆ
ಬೇರೆ ಮಾಹಿತಿಯನ್ನ ಕೇಳುತ್ತೆ. ನಿಮ್ಗೆ ರೆಫರೆನ್ಸ್ ನಂಬರ್ ಗೊತ್ತಿಲ್ಲ, ವೋಟರ್ ಐ ಡಿ ಕಾರ್ಡು ನಂಬರ್ ಗೊತ್ತಿಲ್ಲ, ಆದ್ರೆ BLO ನಾನು ಭೇಟಿ ಮಾಡಬೇಕು ಅಂತಂದ್ರೆ ಐ ಡೋಂಟ್ ಹ್ಯಾವ್ ಬೋತ್. ಅಲ್ಲಿಗೆ ಬನ್ನಿ. ಅಲ್ಲಿಗೆ ಬಂದ್ರೆ ಸೆಲೆಕ್ಟ್ ಸ್ಟೇಟ್ ಅಂತ ಕೇಳುತ್ತೆ, ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಡಿಸ್ಟ್ರಿಕ್ಟ್ ಅನ್ನ ಕೇಳುತ್ತೆ, ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿನ ಕೇಳುತ್ತೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರುತ್ತೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ, ನಿಮ್ಗೆ ಗೊತ್ತಿರುತ್ತೆ. ಅಲ್ಲಿ ತೋರಿಸ್ತವೆ, ಒಂದು ಮಿನಿಮಮ್ ಇರ್ತಾವಲ್ಲ, ಆ ದಿಸೆಯಿಂದಾಗಿ ಅವು ತೋರಿಸ್ತವೆ. ನಿಮ್ಗೆ ತೋರಿಸಿದ ತಕ್ಷಣ ನೆನಪು ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪಾರ್ಟ್ ನಂಬರ್ ಅಂತ ಕೇಳುತ್ತೆ. ಪಾರ್ಟ್ ನಂಬರ್ ಕೂಡ ನಿಮ್ಗೆ ಗೊತ್ತಿರಬೇಕು. ಯಾಕೆಂದ್ರೆ ನಿಮ್ಮ ಪಾರ್ಟ್ ನಂಬರ್ಗೆ ಯಾವ BLO ಅಪಾಯಿಂಟ್ ಆಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ಬೇಕು. ಆ ದಿಸೆಯಿಂದಾಗಿ ನೀವು ಪಾರ್ಟ್ ನಂಬರ್ನ ಇಲ್ಲಿ ಹುಡ್ಕೊಂಡು ಹಾಕ್ಬೇಕಾಗುತ್ತೆ. ಪಾರ್ಟ್ ನಂಬರ್ ಅಂದ್ರೆ ಏನಿಲ್ಲ, ನೀವು ಯಾವ ಬೂತ್ ಅಲ್ಲಿ ವೋಟ್ ಮಾಡ್ತಾ ಇರ್ತೀರೋ ಅದನ್ನೇ ಪಾರ್ಟ್ ನಂಬರ್ ಅಂತ ಕರೀತಾ ಇದ್ದಾರೆ. ನೀವು ಈ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಯಾವ್ಯಾವೆಲ್ಲ ಪಾರ್ಟ್ ಬರ್ತವೆ, ಎಲ್ಲೆಲ್ಲಿ ಮತದಾನ ನಡೆಯುತ್ತೆ ಅಂತಕ್ಕಂಥ ಡೀಟೇಲ್ಸ್ ಇಲ್ಲಿ ಬಂದ್ಬಿಡುತ್ತೆ. ಆಗ ನೀವು ಹುಡುಕ್ತಾ ಹೋದ್ರೆ ನಿಮ್ಮದ ಒಂದು ಹತ್ತಿರದ ಏರಿಯಾ, ನೀವು ಮತದಾನ ಮಾಡ್ತಕ್ಕಂಥ ಹತ್ತಿರದ ಏರಿಯಾ ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ನಿಮ್ಗೆ ಗೊತ್ತಿದ್ರೆ ಆ ನೇಮನ್ನೇ ಕರೆಕ್ಟ್ ಆಗಿ ಹುಡುಕ್ಬೋದು, ಅಥವಾ ಇಲ್ಲ ಅಂದ್ರೆ ಓದ್ಕೊಳ್ತಾ ಹೋದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಗ ಓ ಇದೇ ನಮ್ಮ ಪಾರ್ಟ್ ನಂಬರ್ ಅಂತ ತಿಳ್ಕೊಬಹುದು. ಈಗ ಪಾರ್ಟ್ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಯಾವಾಗ ನಿಮ್ ಪಾರ್ಟ್ ನಂಬರ್ ಗೊತ್ತಾಗುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಸಬ್ಮಿಟ್ ಅಂತ ಕೇಳುತ್ತೆ. ಸಬ್ಮಿಟ್ ಮಾಡಿ, ನೀವು BLO ನಂಬರ್ನ ಸಬ್ಮಿಟ್ ಮಾಡಿ, ನಾವು BLO ಡೀಟೇಲ್ಸ್ ನ ಕೊಡ್ತೀವಿ ಅಂತ ಕೇಳುತ್ತೆ. ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣದಲ್ಲಿ ನೋಡಿ ಏನೇನಿದೆ ಅದೆಲ್ಲ ಡೀಟೇಲ್ಸ್ ಬರುತ್ತೆ. BLO ನೇಮ್ ಬರುತ್ತೆ, ಪಾರ್ಟ್ ನಂಬರ್ ಅಂಡ್ ನೇಮ್ ಬರುತ್ತೆ. ಆಮೇಲೆ ಎಂಟರ್ ಯುವರ್ ನೇಮ್ ಅಂತ ಕೇಳ್ತಾ ಇದೆ, ನಿಮ್ಮ ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾ ಇದೆ, ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಸೆಂಡ್ OTP ಅಂತ ಕೇಳುತ್ತೆ. ದೆನ್ ಒಂದು ಮೆಸೇಜ್ ಪಾಪಪ್ ಆಗುತ್ತೆ, ಇನ್ಫಾರ್ಮೇಶನ್ ಅಂತ. ಡಸ್ ದಿಸ್ ಮೊಬೈಲ್ ನಂಬರ್ ಬಿಲಾಂಗ್ಸ್ ಟು ಯು ಆರ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಕೇಳುತ್ತೆ. ಈ ಮೊಬೈಲ್ ನಂಬರು ನೀವು ಮತ್ತು ನಿಮ್ಮ ಫ್ಯಾಮಿಲಿದಾ ಅಥವಾ ಇಲ್ವಾ ಅಂತ ಕೇಳುತ್ತೆ. ನೀವು ನಿಮ್ಮ ಫ್ಯಾಮಿಲಿದಾಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಫ್ಯಾಮಿಲಿದಲ್ಲ ಬೇರೆಯವ್ರ ನಂಬರು ಹಾಕ್ತಾ ಇದ್ದೀನಿ ಅಂದ್ರೆ ನೋ ಅಂತ ಕೊಡ್ಬೇಕಾಗತ್ತೆ. ಈಗ ನಾನು ಎಸ್ ಅಂತ ಕೊಡ್ತಾ ಇದ್ದೀನಿ. ಎಸ್ ಅಂತ ಕೊಟ್ಟ ತಕ್ಷಣದಲ್ಲಿ OTP ಬರುತ್ತೆ. OTP ಅನ್ನ ನೀವು ಅಪ್ಡೇಟ್ ಮಾಡಬೇಕು. OTP ಅನ್ನ ಹಾಕಿ ಕೆಳಗಡೆ ರಿಕ್ವೆಸ್ಟ್ ಕಾಲ್ ಬ್ಯಾಕ್ ಅಂತಿದೆ, ಅದನ್ನ ಸೆಂಡ್ ಮಾಡಿ. ಕೊಟ್ಟ ತಕ್ಷಣ ಒಂದು ಪಾಪಪ್ ಬರುತ್ತೆ, ನಿಮ್ಮ ರಿಕ್ವೆಸ್ಟ್ ರಿಸೀವ್ ಆಗಿದೆ, ಅವರು ಕಾಲ್ ಮಾಡ್ತಾರೆ ಅಂತೇಳಿ. ನೀವು ಸೆಂಡ್ ಮಾಡಿದ್ದೀರಾ ನಿಮ್ಮ ಮೊಬೈಲ್ ನಂಬರು ಆ ಒಂದು BLOಗೆ, ಅವರು ನಿಮಗೆ ಕರೆ ಮಾಡಿ ನಿಮ್ ಡೀಟೇಲ್ಸ್ ಅನ್ನ ಚೆಕ್ ಮಾಡಿ ಹೇಳ್ತಾರೆ. ದೆನ್ ನಿಮಗೆ ಬೇಕಾದಂತ ಮಾಹಿತಿಯನ್ನ ನೀವು ಆ ಕಡೆಯಿಂದ ಪಡ್ಕೋಬಹುದು. ಪ್ರೀತೋಕ್ಷಕರೇ, ಹೀಗೆ BLO ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. BLOಗೆ ರಿಕ್ವೆಸ್ಟ್ ಹೋಗುತ್ತೆ, ಅವರು ಕಾಲ್ ಮಾಡಿ ನಿಮ್ಗೆ ಬೇಕಾದಂತ ಡೀಟೇಲ್ಸ್ ಅನ್ನ ಕೊಡ್ತಾರೆ. ವೇಟ್ ಮಾಡಬೇಕು. ಯಾವುದೇ BLO ರಿಕ್ವೆಸ್ಟ್ ಹೋದ್ರೆ ಕಾಲ್ ಮಾಡ್ದೇನೆ ಸುಮ್ಮನೆ ಇರಲ್ಲ. ಯಾಕಂತ ಹೇಳಿದ್ರೆ ಅವರು ಫಾರ್ಮ್ ಅನ್ನ ತಲುಪಿಸ್ಬೇಕು, ಫಾರ್ಮ್ ಅನ್ನ ತಗೋಬೇಕು, ನಿಮ್ಮ ಡೀಟೇಲ್ಸ್ ನ ಅಪ್ಡೇಟ್ ಮಾಡಬೇಕು. ಇದು ಬಹಳ ಜವಾಬ್ದಾರಿಯುತ ಕೆಲಸ ಅವ್ರಿಗಾದ್ರಿಂದ ಅವರು ಖಂಡಿತ ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಬೇಕಾದಂತ ಮಾಹಿತಿಯನ್ನ ಕೊಡ್ತಾರೆ. ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡ್ಬೇಕು ನೀವು. ಪ್ರೇಕ್ಷಕರೇ, ಇದಿಷ್ಟು ಮಾಹಿತಿ ಆಗಿತ್ತು. ನಿಮ್ಗೆ ಏನಾದ್ರು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಷ್ಟು ಜನಕ್ಕೆ ಈ ಸಮಸ್ಯೆಯಿಂದ ಪರಿಹಾರ ಬೇಕಾಗುತ್ತೆ ಅವರು ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ. ಆ ದಿಸೆಯಿಂದಾಗಿ ಮಾಹಿತಿಗಾಗಿ ಅವ್ರಿಗೂ ಕೂಡ ಶೇರ್ ಮಾಡಿ. ಜೊತೆಗೆ ಇನ್ನೂ ಏನಾದ್ರೂ ನೀವು ಹೇಳ್ಬೇಕು, ಕೇಳಬೇಕು ಅಥವಾ ಏನಾದ್ರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ನಾನು ಖಂಡಿತ ಅದಕ್ಕಾಗಿ ಒಂದು ವಿಡಿಯೋನ ಮಾಡ್ಕೊಡ್ತೇನೆ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.